ವಿದ್ಯಾರ್ಥಿಗಳೇ ಈ ಗಣಿತ ಮಾಡ್ರಿ, ಮಾಡೋದಾದ್ಯಂತ ಲಕ್ಷ ಕೊಟ್ಟು ನೋಡ್ರಿ, ಚಂದಂಗೆ ಸರಿಯಾಗಿ ನಿಮಗೆ ತಿಳಿದೇ ತಿಳಿತದ. ಮಾಡೋದಾಯ್ತು ನಿಮ್ದು. ನಾ ತಿಳಿಸ್ತೀನಿ ನೋಡ್ರಿ. ಓಕೆ, ಮತ್ತೊಮ್ಮೆ ಹಾಳೆ ಹಚ್ಕೋಬೇಕು ನೀವು. 2 + 8 51 ಗುಂಡೆ 1.16 ಗುಂಡ್ಲೆ 1.13 ಭಾಗಿಲೆ 2.29. ಈಗ ಭಿನ್ನ ರಾಶಿ ಬರ್ಬೇಕು. ಈಗ ನಿಮ್ಗೆ ಆಮೇಲೆ ಮುಂದೆ ಬರ್ತಾವ ಬಾಡ್ ಮಾಸ್ ಅಂತ ತಿಳ್ಕೊಂಡು ಅವಾಗ ನೀವು ಇಷ್ಟು ಎಕ್ಸ್ಪರ್ಟ್ ಆಗ್ತೀರಿ ಅದು ನೋಡ್ಬಾರ್ದು. ಇವೆಲ್ಲ ನಿಮ್ಮ ರೆಗ್ಯುಲರ್ ಕ್ಲಾಸಿನ ಅಭ್ಯಾಸ ಇದು. ವೆಕೇಶನ್ ಕ್ಲಾಸದ ಅಭ್ಯಾಸ ಪ್ರಾರಂಭದಾಗ ಕಳಿಸೀನಿ, ಅದನ್ನು ಮಾಡ್ಕೋರಿ. ಆಮೇಲೆ ಇದನ್ನು ನೀವು ಲಕ್ಷ ಕೊಟ್ಟು ನೋಡ್ಬೇಕು. ಗಣಿತ ಮನೇಲಿ ಯಾವ ಕ್ರಿಯೆ ಮಾಡಬೇಕು, ಭಾಗಾಕಾರ ಕ್ರಿಯೆ ಮಾಡಬೇಕು. ಈ 2 ಮಿಶ್ರ ಭಿನ್ನ ರಾಶಿ ಒಳಗು 2 ಮಿಶ್ರ ಭಿನ್ನ ರಾಶಿ ಅವತ್ತನ್ನ ವಿಷಮ ಭಿನ್ನ ರಾಶಿ ಮಾಡ್ಬೇಕು. ಹೆಂಗೆ ಮಾಡ್ಕೋಬೇಕು ನೋಡ್ರಿ. 3 × 1 = 3 × 1 = 4 4 ಇದನ್ನ ಭಾಗಲೆ ಚಿಹ್ನೆ ಹಾಕ್ರಿ. ಭಾಗಲೆ ಚಿಹ್ನೆ 9 × 2 = 18 29. ಭಾಗಾಕಾರ ಚಿಹ್ನದಾಗ ಕನಿಷ್ಠ ರೂಪಕ್ಕೆ ತರಬಾರದು, ಗುಣಾಕಾರ ಹಾಕ್ರಿ. ಇದು ಗುಣಕ ವಿಲೋಮ ಮಾಡ್ರಿ. ಗುಣಕ ವಿಲೋಮ ಅಂದ್ರೆ ಏನು? 9 ಅಂಶ ಮಾಡಬೇಕು, ಇದು ಅಂಶ ಇದ್ದದ್ದು ಛೇದ ಮಾಡ್ಬೇಕು. ಅಂದ್ರೆ 20 ತಳಗ 9 ಮೇಲೆ. ನೋಡಿ, 3 × 1 = 3 3 4 × 1 = 4 5. ಇದ್ರ ಉತ್ತರ ಎಷ್ಟು ಬಂತು? 3 5 ಬಂತು. ಇದನ್ನ ಎಲ್ಲಿ ಹಚ್ಬೇಕಂದ್ರೆ ಈ ಗುಣಾಕಾರ ಮುಂದೆ ಹಚ್ಬೇಕು ನೀವು. ಅದನ್ನು ತಿಳ್ಕೊಬೇಕು ಮೊದಲು. ಮತ್ತೆ ಹೊಳ್ಳಿ ಹಚ್ಕೋಬೇಕು ಕ್ರಿಯೆಗಳನ್ನು. 2 + 8 51 8 51 ಗುಂಡ್ಲೆ 1.16 116 ಗುಂಡ್ಲೆ ಎಷ್ಟು ಬಂದದ? 3 5 ಬಂತು. ಈಗ 3 ಏನವ ಗುಣಾಕಾರ ಕ್ರಿಯೆ ಅವ. ಇವತ್ತೊಂದು 3 ಗುಣಾಕಾರ ಕ್ರಿಯೆಯನ್ನು ಒಮ್ಮೆ ಹಚ್ಕೊಂಡ್ಬೇಕು ನೋಡಿ. ಬರೋಬರಿ 8 51 ಗುಂಡ್ಲೆ 16 × 16 17 17 16 ಗುಂಡ್ಲೆ 3 5 ನೋಡಿ. ಇಲ್ಲಿ 51 ಯಾವ ಮಗ್ಗೆ ಆಗದ? 17 ಮಗ್ಗೆ ಆಗ 51 ಅದ. 17 1 17 3 51 ನೋಡಿ. ಈ 3 ಎಲ್ಲಿ ಹೋಗ್ತದೆ? ಈ 3 ಹೋಯ್ತು, ಈ 3 ಹೋಯ್ತು. ಇನ್ನು 16 ನೋಡ್ರಿ. 8 1 8 2 ನೋಡ್ರಿ. ಈಗೇನು ಬಂತಿದು? 1 10 2 5 10 ನೋಡಿ, ಭಿನ್ನ ರಾಶಿ. ಇನ್ನು ಇದಕ್ಕೆ ಹಚ್ಕೋರಿ. ಬರೋಬ್ಬರಿ 2 + 1 10 ಬಂತು. ಉತ್ತರ ಹಚ್ಚುವಾಗ ಏನು ಮಾಡಿಬಿಡಬೇಕು? ಲಸಾಗಿ ತಕ್ಕೋತ್ ಕೂಡ ಅವರು ಇರ್ತಾರೆ. ಇದನ್ನು ಲಸ ತೆಗಿಸ್ಲಿಕ್ಕೆ ಹಚ್ತಾರೆ ಒಳಗೆ. ನಾನು ನೋಡಿದ ವಿಡಿಯೋಗಳು ಭಾಳಾಗಿ ಬರ್ತದೆ ಒಳಗೊಬ್ಬರು ಗಣಿತ ಕಲಿಸೋದು ನೋಡಿದ್ರೆ. ಎಷ್ಟು ಈಜಿ ಅದ. ಉತ್ತರ ಹಚ್ಚು ಮುಂದೆ ಏನು ಮಾಡಿಬಿಡ್ಬೇಕು? 2.1 10 ಅಂತ ಇಟ್ಬಿಟ್ರೆ ಮುಗೋದು ಹೊತ್ತು. ಆಮೇಲೆ ಇದಕ್ಕೆ ಛೇದ 1 ಲಸ 10. ಭಾಳ ಮಂದಿ ಕಲಿಸ್ಯಾರ ಅಂದೆ. ಭಾಳ ಮಂದಿ ನಿಂತ ಗಣಿತ ನೋಡ್ತಿರ್ತಾನೆ. ನಾ ವಿಡಿಯೋಗಳು ನೋಡ್ತಿರ್ತಾನೆ. ಸಮಚಿತ್ತದಿಂದ ಅಭ್ಯಾಸನ ಮಾಡಬೇಕು. ಅಂದ್ರೆ ನಾನು ಕಲಿಬೇಕು ಅನುಭವನದಿಂದ. ಯಾರು ನೋಡ್ತೀರಿ? ಇಲ್ಲೇ ನಿಮಗೊಂದು ವಿಶೇಷ ಹೇಳ್ತಾನ. ಎಂಥ ಕ್ಲಾಸ್ ಮಾಡ್ಯಾರಂದ್ರೆ ಜಸ್ಟ್ ಏನು ಟೀಚರೇ ಬರ್ತಾರೆ ಮಣ್ಣು ಅಂಥವು ಇಲ್ಲೆಲ್ಲ CET ಕೋಚಿಂಗ್ಗಳು ನೋಡಿ. ನಾನು ಪರ್ಟಿಕ್ಯುಲರ್ ಆ ಸ್ಕೂಲ್ಗಳಿಗೆ ಹೋಗಿ ಭೇಟಿ ಕೊಟ್ಟನ್ನ. ಆಮೇಲೆ ಹುಡುಗರ್ನೂ ಅಷ್ಟೇ ಡಿಸಿಪ್ಲಿನ್ ಬೆಂಗಳೂರಾಗ. ಯಾಕಂದ್ರೆ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳೇ ಬಂದಿರ್ತಾರೆ. ಎಷ್ಟು ಚಂದ
ಅವ್ರು ಎಲ್ಲಿ ಕಲಿಸ್ತಾರೇನೋ, ಇವ್ರ ಬಾಯಿನಿಂದ ಪ್ರಶ್ನೆ ಕೇಳಿದ್ರೆ ಅವ್ರು ಅಲ್ಲೇ ಇದ್ರಾಗ ಹೇಳ್ತಿರ್ತಾರೆ, ಏನು ಆನ್ಲೈನ್ದಾಗ ಆನ್ಸರ್ ಮಾಡ್ತಿರ್ತಾರೆ. ಅದು ನನಗೆ ಗುರ್ತದೆ ಹೆಂಗೆ ಮಾಡ್ತಾರೆ ನಾವು. ಅಷ್ಟು ಸಿಸ್ಟಮ್ನ ಬೆಂಗಳೂರಿಂದ ಮಾಡ್ಬೇಕು ಅನ್ನೋದು ಅದ. ಒಬ್ರು ಯಾರಾದರೂ ಒಂದು ಸೆಂಟ್ರ್ದಾಗ ಅದನ್ನು ನಡೆಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಆನ್ಲೈನ್ದಾಗ ಸಾಕಷ್ಟು ರಿಸಲ್ಟ್ ಟೈಮ್ ಟು ಟೈಮ್ ನಡೀತದೆ. ಹೇಳ್ತಾರೆ ಅವ್ರು ಹುಡುಗರು ಬಂದಲ್ಲಿ ಕೋಚಿಂಗ್ ತೊಗೊಂಡವ್ರು, ಸರ್ ರೆಗ್ಯುಲರ್ ಕ್ಲಾಸ್ಗಳು ಏನು ಹಂಗೇನು ನಡೆಯಂಗಿಲ್ಲ, ಅಷ್ಟು ಕರೆಕ್ಟ್ ನಡೀತವೆ. ಮಾತ್ರ ಆ ಕ್ಲಾಸ್ ನಡೆದಾಗ ಯಾರು ಒಬ್ಬರು ಮಾತಾಡೋಂಗಿಲ್ಲ. ಕ್ವಶನ್ ಮಾಡೋ ಹಂಗೆ ಎದ್ದನಿ ಅಂತ ಅಂದ್ರೆ ಕಾಣಿಸ್ತದ ಅವ್ರಿಗೆ ಅಲ್ಲಿ ಮಾಸ್ಕ್ ನೋಡಿ. ಅವಾಗ ಕೇಳಂತ ಹೇಳ್ತಾರೆ, ಮತ್ತೊಬ್ರು ಕೂತಿರ್ತಾರೆ ಅಲ್ಲಿ ಇನ್ಸ್ಟ್ರಕ್ಟ್ರು, ಕೇಳಂತ ಹೇಳೋವ್ರಿಗೆ ಅಂತ ಅವ್ರು ಹೇಳಿದಾಗ ಇವ್ರಿಗೆ ಹೇಳಿದಾಗ ಎದ್ದ ಕ್ವಶನ್ ಮಾಡಬೇಕು. ಅದು ಡಿಸಿಪ್ಲಿನ್. ಎಲ್ಲಿ ಶಿಸ್ತದ ಅಲ್ಲಿ ವಿದ್ಯಾ. ಮತ್ತು ಇನ್ನೊಂದು, ಇದು ಕ್ಲಿಯರ್ ಬರಂಗಿಲ್ಲ ಅನ್ನೋದು, ಅದಕ್ಕೆ ಅದನ್ನು ಬ್ಯಾನ್ ತೆಗಿಲಿಕ್ಕೆ ನಾವೊಂದು ರೂಲ್ಸ್ ಮಾಡಿಬಿಟ್ಟು, ಕಡ್ಡಾಯವಾಗಿ ಮೊಬೈಲ್ದೊಳಗೆ ಟೆಲಿಗ್ರಾಮ್ ಕ್ಲಾಸ್ ನೋಡಬಾರ್ದು. ಆಮೇಲೆ ಡಾಟಾ ವೈಫೈ ಹೆಚ್ಚು ನೋಡಬೇಕು. ಯಾಕೆ ಹೆಸರು ಕೇಳ್ತದ ಇದರದು. ಆಮೇಲೆ ಓಡಾಡಿ ತೊಗೊಳಿಕ್ಕೆ ಚಾಲು ಮಾಡ್ತಾರೆ. ಭಾರಿ ಕ್ಲಿಯರ್ ಬರ್ತದೆ ರೀ ಸರ್ದು. ಹಿಂಗೆ ಮೊಬೈಲ್ದಾಗ ನಾವು ಟೆಲಿಗ್ರಾಮ್ ಕ್ಲಾಸ್ ನೋಡ್ತೀವಿ ಅಂದ್ರೆ ಕಾಣಿಸೋದೇ ಇಲ್ಲ ನಿಮಗೆ. ಮನೆ ಮೇಲೆ ಒಂದು ಟವರ್ ಕೂಡಿಸ್ಬೇಕು, ಮೊಬೈಲ್ ಹೊರಗಡೆ ಹೋತಂದ್ರೆ ಟೆಲಿಗ್ರಾಮ್ ಕ್ಲಾಸೇ ನಡೆಯಂಗಿಲ್ಲ. ಇದನ್ನು ನೆನ್ಪಿಟ್ಕೊಟ್ರು. ಹೊರಗಡೆ ಹೋಗಿ ತೋರಿಸ್ತಂದ್ರೆ ಕಾಣಿಸೋದೇ ಇಲ್ಲ ಅದು. ಮೊಬೈಲ ವೈಫೈದಾಗ ಮನ್ಯಾಗೇ ನೋಡೋದು ಟೆಲಿಗ್ರಾಮ್ ಕ್ಲಾಸ್. ಮನೆ ಬಿಟ್ಟು ಹೊರಗಡೆ ಹೋದ್ರೆ ಟೆಲಿಗ್ರಾಮ್ ಕ್ಲಾಸ ನೋಡಬಾರ್ದು. ನೋಡಿದರೂ ಅದು ಕ್ಲಿಯರ್ ಕಾಣಿಸೋದಿಲ್ಲ. ಇದನ್ನು ಅಪ್ಲೋಡ್ ಮಾಡಿ ವೆಕೇಶನ್ ಇದಕ್ಕೆ ಹಾಕಿರ್ತೀನಿ ಸ್ಟೇಟಸ್.